ಹಲೋ ಫ್ರೆಂಡ್ಸ್, ಈಗ ಹೆಣ್ಮಕ್ಳಿಗೆಲ್ಲ ಒಂದು ಸಣ್ಣ ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾವು ದಿನ ಯೂಸ್ ಮಾಡೋವಂತಹ ರಬ್ಬರ್ ಬ್ಯಾಂಡು ಎಲಾಸ್ಟಿಕ್ ಹೋಗಿಬಿಟ್ಟಿರುತ್ತೆ, ಈ ರೀತಿಯಾಗಿ ಲೂಸ್ ಆಗಿರುತ್ತೆ, ಹಾಕೊಳ್ಳಿಕ್ಕೆ ಬರ್ತಾ ಇರಲ್ಲ. ಇದನ್ನು ನಾವು ಮತ್ತೆ ಹೊಸದರಂತೆ ಮಾಡಿ ರೀಯೂಸ್ ಮಾಡ್ಕೊಳ್ಬೋದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಕೊಳ್ಳಿ. ಅದಕ್ಕೆ ಒಂದು 2 ಡ್ರಾಪಷ್ಟು ಹ್ಯಾಂಡ್ ವಾಶ್ನ ಹಾಕ್ಕೊಳ್ಳಿ, ಅಥವಾ ಇದು ಆಪ್ಷನಲ್ ಕೂಡ, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಒಂದು ಕುದಿಯೋಕ್ಕೆ ಬಿಡಬೇಕು. ಕುದ್ದ ಮೇಲೆ ಇದನ್ನು ರಬ್ಬರ್ ಬ್ಯಾಂಡ್ನ ನೇರವಾಗಿ ಅದರೊಳಗೆ ಹಾಕ್ಕೊಂಡು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಅದರದ್ದು ಶೇಪು ಸಣ್ಣ ಆಗ್ತಾಯಿದೆ, ಶ್ರಿಂಕ್ ಆಗ್ತಾಯಿದೆ, ಅದು ಒರಿಜಿನಲ್ ಸೈಜ್ಗೆ ಬರ್ತಾ ಇದೆ. ಹಾಗೆಯೇ ಎಲಾಸ್ಟಿಕ್ ಕೂಡ ಇದು ರೀಗೈನ್ ಆಗುತ್ತೆ, ಮತ್ತು ಇದು ಮೊದಲಿನ ಥರನೇ ಟೈಟಾಗಿ ಕೂಡ ಕೂರುತ್ತೆ ಹೇರ್ಸಲ್ಲಿ. ಈಗ ಆರಿದೆ, ನಾನು ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಇದರದ್ದು ಶೇಪ್ ಕೂಡ ಸಣ್ಣ ಆಗಿದೆ. ನೀವು ಕೂಡ ಈ ರೀತಿಯಾಗಿ ಮಾಡಿ ಹಳೆ ರಬ್ಬರ್ಗಳನ್ನ ಯೂಸ್ ಮಾಡ್ಕೊಳ್ಬೋದು.